ಪರಿಶುದ್ಧನಾದ ದೇವರೇ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ದಾರಿ ತೋರಿ ಬೆಳಕು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ದಾರಿ ತೋರಿ ಬೆಳಕು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನಾಶದಿಂದ ತಪ್ಪಿಸಿರುವೆ, ನಿಮಗೆ ಸ್ತೋತ್ರ ಅಯ್ಯ. ನಾಶದಿಂದ ತಪ್ಪಿಸಿರುವೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ನಿಮಗೆ ಸ್ತೋತ್ರ ಅಯ್ಯ. ಹುಡುಕಿ ಬಂದೆ, ಜೀವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ಹುಡುಕಿ ಬಂದೆ, ಜೀವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಓಡಿ ದುಡಿಯಲು ಬಲವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಹೌದು ಡ್ಯಾಡಿ. ಓಡಿ ದುಡಿಯಲು ಬಲವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ನಿಮಗೆ ಸ್ತೋತ್ರ ಅಯ್ಯ. ಡ್ಯಾಡಿ, ಪಾಪರಹಿತ ಬಾಳು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಹೌದು ಡ್ಯಾಡಿ. ಪಾಪರಹಿತ ಬಾಳು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಬಾಳ ಬೆಳಗಿ ಭವಿಷ್ಯ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಹೌದು ಡ್ಯಾಡಿ. ನನ್ನ ಬಾಳ ಬೆಳಗಿ ಭವಿಷ್ಯ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ,
ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಐನಿಯ ನಿಮಗೆ ಸ್ತೋತ್ರ ಅಯ್ಯ. ನಿಮಗೆ ಸ್ತೋತ್ರ ಅಯ್ಯ. ನಿಮಗೆ ಸ್ತೋತ್ರ ಅಯ್ಯ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ ಡ್ಯಾಡಿ, ಅಪ್ಪ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಸ್ತೋತ್ರ ಡ್ಯಾಡಿ, ಸ್ತೋತ್ರ ಡ್ಯಾಡಿ, ಸ್ತೋತ್ರ. ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿನ್ನಿಂದಲೇ ಬಂದವು. ಎಂದೆಂದು ನಿನಗೆ ತಾನೇ ಆರಾಧನೆ, ಎಂದೆಂದು ನಿನಗೆ ತಾನೇ. ಎಸ್ ಡ್ಯಾಡಿ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿನ್ನಿಂದಲೇ ಬಂದವು. ಎಂದೆಂದು ನಿನಗೆ ತಾನೇ ಆರಾಧನೆ, ಎಂದೆಂದು ನಿನಗೆ ತಾನೇ ಆರಾಧನೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿನ್ನಿಂದಲೇ ಬಂದವು. ಎಂದೆಂದು ನಿನಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಹಾಗೆ ಡ್ಯಾಡಿ ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಪೂರೈಸುವ ಡ್ಯಾಡಿ. ಹೌದು ರಾಜ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನಪ್ಪ. ಅಗತ್ಯ ಪೂರೈಸುವ ಡ್ಯಾಡಿ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ, ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿನ್ನಿಂದಲೇ ಬಂದ. ಹೌದು ಡ್ಯಾಡಿ. ಡ್ಯಾಡಿಯನ್ನು ನೋಡಿ ಹೇಳಿ, ನನಗಿರುವುದೆಲ್ಲ, ಎಲ್ಲ ಆಶೀರ್ವಾದವು ನಿಮ್ಮಿಂದ ಬಂದದ್ದು. ನಿಮಗೆ ಆರಾಧನೆ, ನಿಮಗೆ ತಾನೇ ಆರಾಧನೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದ. ಹೌದು ಡ್ಯಾಡಿ. ನನಗೆ ಬೇರೆ ದಾರಿ ಇಲ್ಲ. ನನಗೆ ಆಶೀರ್ವಾದ ಅಂತ ಒಂದಿದ್ರೆ ಅದು ನಿಮ್ಮಿಂದಲೇ ಡ್ಯಾಡಿ. ಎಂದೆಂದು ನಿಮಗೆ ತಾನೇ ಆರಾಧನೆ. ಆವರಿಸಿ ನಡೆಸುವೆ ಅತಿಶಯವಾಗಿ, ರೂಪಿಸಿ ನಲಿಯುವೆ ಪ್ರತಿಯೊಂದು ದಿನವೂ. ಆವರಿಸಿ ನಡೆಸುವೆ ಅತಿಶಯವಾಗಿ, ರೂಪಿಸಿ ನಲಿಯುವೆ ಪ್ರತಿಯೊಂದು ದಿನವೂ. ಬೇಡುವಾಗ ನೀಡುವೆ, ತಟ್ಟುವಾಗ ತೆರೆಯುವೆ. ಬೇಡುವಾಗ ನೀಡುವೆ, ತಟ್ಟುವಾಗ ತೆರೆಯುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿನ್ನಿಂದಲೇ ಹೌದು ಡ್ಯಾಡಿ. ಬಂದವು. ಹೌದಪ್ಪ. ಎಂದೆಂದು ನಿಮಗೆ ತಾನೇ ಆರಾಧನೆ ಡ್ಯಾಡಿ, ಎಂದೆಂದು ನಿಮಗೆ ತಾನೇ ಆರಾಧನೆ.
ತಂದೆಯೇ ನನ್ನ ಕರ್ತನೇ ಎಲ್ಲವೂ ನಿನ್ನಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ ಕರುಣಾಭರಿತ ತಂದೆ ನೀನೇ ಸಾಂತ್ವನ ನೀಡುವ ಬುಗ್ಗೆ ನೀನೇ ಕರುಣಾಭರಿತ ತಂದೆ ನೀನೇ ಸಾಂತ್ವನ ನೀಡುವ ಬುಗ್ಗೆ ನೀನೇ ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ ನನ್ನ ತಂದೆಯೇ ನನ್ನ ಕರ್ತನೇ ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ ಮಗುವಾಗಿದ್ದಾಗಲೇ ಪ್ರೀತಿಸಿದೆ ಐಗುಪ್ತ್ಯದಿಂದ ಕರೆದು ತಂದೆ ಮಗುವಾಗಿದ್ದಾಗಲೇ ಪ್ರೀತಿಸಿದೆ ಐಗುಪ್ತ್ಯದಿಂದ ನನ್ನ ಕರೆದು ತಂದೆ ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸಿದೆ ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸಿದೆ ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ ನನ್ನ ತಂದೆಯೇ ನನ್ನ ಕರ್ತನೇ ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ ನನ್ನ ತಂದೆಯೇ ನನ್ನ ಕರ್ತನೇ ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ ಕರುಣೆಯ ಹಗ್ಗದಿಂದ ಬಿಗಿದಿರುವೆ ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ ಕರುಣೆಯ ಹಗ್ಗದಿಂದ ಬಿಗಿದಿರುವೆ ನೊಗವನ್ನು ಮುರಿದಿರುವೆ ಜಯವನ್ನು ತಂದಿರುವೆ ನೊಗವನ್ನು ಮುರಿದಿರುವೆ ಜಯವನ್ನು ತಂದಿರುವೆ ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ ನನ್ನ ತಂದೆಯೇ ನನ್ನ ಕರ್ತನೇ ಎಲ್ಲವೂ ನಿಮ್ಮಿಂದಲೇ ಬಂದವು ಇದೆಂದು ನಿಮಗೆ ತಾನೇ ಆರಾಧನೆ ಡ್ಯಾಡಿ ಎಂದೆಂದು ನಿಮಗೆ ತಾನೇ ಆರಾಧನೆ ನನ್ನ ತಂದೆಯೇ ಡ್ಯಾಡಿ ಎಷ್ಟು ಒಳ್ಳೆ ತಂದೆ ಅಪ್ಪ ಕರುಣಾಭರಿತ ತಂದೆ ನೀನು ಸಾಂತ್ವನ ನೀಡುವ ಬುಗ್ಗೆ ನೀನಪ್ಪ ದಿಕ್ಕಿಲ್ಲದ ವಿಧವೆಗೆ ಆಧಾರ ನೀನಪ್ಪ ನಮ್ಮ ಬಾಳಿನ ಭವಿಷ್ಯದ ಆಧಾರ ನೀನು ಡ್ಯಾಡಿ ಆರಾಧನೆ ಕರುಣಾಭರಿತ ತಂದೆ ನೀನೇ ಸಾಂತ್ವನ ನೀಡುವ ಬುಗ್ಗೆ ನೀನೇ ಹೌದು ರಾಜ ಕರುಣಾಭರಿತ ತಂದೆ ನೀನೇ ಸಾಂತ್ವನ ನೀಡುವ ಬುಗ್ಗೆ ನೀನೇ ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ ತಂದೆ
ತಂದೆಯೇ ನನ್ನ ಕರ್ತನೇ ಎಲ್ಲವೂ ನಿನ್ನಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ ನನ್ನ ತಂದೆಯೇ ನನ್ನ ಕರ್ತನೇ ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನ ತಂದೆಯೇ ನನ್ನ ಕರ್ತನೇ ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ. ಡ್ಯಾಡಿ ಡ್ಯಾಡಿ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ. ಹೌದಪ್ಪ, ಓ ನಿಮ್ಮ ಹಾಗೆ ಡ್ಯಾಡಿ ಯಾರಿದ್ದಾರೆ? ನಿಮ್ಮ ಹಾಗೆ ಡ್ಯಾಡಿ ಯಾರಿದ್ದಾರಪ್ಪ? ಓ ಡ್ಯಾಡಿ ಡ್ಯಾಡಿ ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ. ಹೌದು ರಾಜ, ದೇವ ಪೂರೈಸುವ ಡ್ಯಾಡಿ ನೀನೇ. ರಾಜ, ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ. ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಓ ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹೌದು ರಾಜ, ನನ್ನ ತಂದೆಯೇ ನನ್ನ ಕರ್ತನೇ ಎಲ್ಲವೂ ನಿಮ್ಮಿಂದಲೇ ಬಂದವು ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ. ಓ ಎಂದೆಂದು ನಿಮಗೆ ತಾನೇ ಆರಾಧನೆ. ಓ ಥ್ಯಾಂಕ್ ಯು ಜೀಸಸ್. ನಿಮಗೆ ತಾನೇ ಆರಾಧನೆ. ಹಲ್ಲೆಲೂಯಾ. ಎಂದೆಂದು ನಿಮಗೆ ತಾನೇ ಹೊರಗಾಗಾರ. ಮಗುವಾಗಿದ್ದಾಗಲೇ ಪ್ರೀತಿಸಿದೆ. ಹೌದು ರಾಜ, ಐಗುಪ್ತದಿಂದ ನನ್ನ ಕರೆದು ತಂದೆ. ನನಗೆ ಗೊತ್ತಿಲ್ಲ, ಆದ್ರೂ ನೀವು ನಿಮ್ಮನ್ನ ಪ್ರೀತಿಸಿದಿರಿ. ನಾನು ಮಗುವಾಗಿದ್ದಾಗಲೇ ಪ್ರೀತಿಸಿದೆ. ಓ ಐಗುಪ್ತದಿಂದ ನನ್ನ ಕರೆದು ತಂದೆ. ಕೈಗಳ ಹಿಡಿದುಕೊಂಡು ನಡೆಯಲು ಪಳಗಿಸಿದೆ. ಕೈಗಳ ಹಿಡಿದುಕೊಂಡು ನಡೆಯಲು ಪಳಗಿಸಿದೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಓ ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹೌದು, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಓ ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಓ ಡ್ಯಾಡಿ 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 ಡ್ಯಾಡಿ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ವಂದನೆ ನಿಮಗೆ
ನಿಮಗೆ ವಂದನೆ. ಓ ಹಾಲೆಲೂಯ. ಉನ್ನತನಾದ ದೇವರೇ, ಕರುಣಾಮಯನೇ, ದಯಾಮಯನೇ, ಅತಿಶಯ ದೇವರೇ, ಆಲೋಚನಾ ಕರ್ತನೇ, ಮಾರ್ಪಡದ ತಂದೆಯೇ, ಮಹಿಮೆಗೆ ಪಾತ್ರನೇ, ಸ್ತೋತ್ರ ಸ್ತೋತ್ರ. ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ. ಹೌದು ಡ್ಯಾಡಿ, ಕರುಣೆಯ ಹಗ್ಗದಿಂದ ಬಿಗಿದಿರುವೆ. ಹೌದು ಡ್ಯಾಡಿ, ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ. ಹೌದು, ಕರುಣೆಯ ಹಗ್ಗದಿಂದ ಬಿಗಿದಿರುವೆ. ನೊಗವನ್ನು ಮುರಿದಿರುವೆ, ಜಯವನ್ನು ತಂದಿರುವೆ. ನೊಗವನ್ನು ಮುರಿದಿರುವೆ, ಜಯವನ್ನು ತಂದಿರುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಹಾಗೆ ಕೂಗಿ. ಓ ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗು. ಎಲ್ಲರೂ ಕೂಡ ಹಾಗೆ ಹೇಳೋಣ, ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಓ ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ. ಎಲ್ಲರೂ ಹಾಗೆ ಹೇಳುವ. ಡ್ಯಾಡಿಯನ್ನು ನೋಡಿ ಹೇಳಿ, ನಿನ್ನಿಂದಲೇಪ್ಪ ನನಗೆ ಆಶೀರ್ವಾದ ಅಂತ ಒಂದಿದ್ರೆ ಅದು ನಿನ್ನಿಂದ ಬಂದದ್ದು. ಸಮಾಧಾನ ಅಂತ ಒಂದಿದ್ರೆ ಅದು ನಿನ್ನಿಂದ ಬಂದದ್ದು ಸ್ವಾಮಿ. ಸಾಂತ್ವನ, ಧೈರ್ಯ ಅದು ನಿನ್ನಿಂದ ಬಂದದ್ದು. ನೀನು ಆದರಣೆ ನೀಡುವ ದೇವರು, ಸಾಂತ್ವನ ನೀಡುವ ಕರ್ತನು, ಸಮಾಧಾನ ಪ್ರಭುವು, ಆರೋಗ್ಯದಾಯಕನು, ನನಗೆ ಆರೋಗ್ಯ ನೀಡಿರುವ ಆತನು. ಓ ನನ್ನ ತಂದೆ, ನನ್ನ ಡ್ಯಾಡಿ, ನಿಮ್ಮೆಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ. 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 ಓ ಆರಾಧನೆ, ಆರಾಧನೆ, ಓ ಆರಾಧನೆ, ಆರಾಧನೆ, ಓ ಆರಾಧನೆ. ಹರಕರಗುಲಗರ ನಿಮಗೆ ಆರಾಧನೆ. ಶಿಮಕಸುರು ಡ್ಯಾಡಿ, ಡ್ಯಾಡಿ ಆರಾಧನೆ. ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ದೇವರೇ, ನಿಮಗೆ ಆರಾಧನೆ. ತಂದೆಗಿಂತ ಹೆಚ್ಚಾಗಿ ಅಕ್ಕರೆಯುಳ್ಳ ಕರ್ತನೇ, ನಿಮಗೆ ಆರಾಧನೆ. ಅತಿಶಯ ದೇವನೇ, ಆಲೋಚನಾ ಕರ್ತನೇ, ನಿಮಗೆ ಆರಾಧನೆ. ಮಾರ್ಪಡದ ತಂದೆ, ಮಹಿಮೆಗೆ ಪಾತ್ರನೇ, ನಿಮಗೆ ಆರಾಧನೆ. ಸತ್ಯ ಸ್ವರೂಪೆಯೇ, ಶಾಶ್ವತವೇ, ನಿಮಗೆ ಆರಾಧನೆ. ಓ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ಬ ಕಬ ಕಬ ಕತೂರ ರಬ ಕರಬ ಹೌರಿ ಕಶಿಕಲ್ ಬೋರಿ ಅಂದರ ನಮ ಕರಬ ಬೀಬ ಮಾಮ ಮಾಮ ಕಸೂರು ನಿಗಾನು ಕೂತೂರು ನಮ್ಮ ಕೊಲ ಕರಗ. ಹಾಗೆ ಡ್ಯಾಡಿ ಜೊತೆಲೇ ಸಮಯ ಕಳೀರಿ, ಡ್ಯಾಡಿ ಜೊತೆಲೆ ಡ್ಯಾಡಿ ಜೊತೆಲೆ. ಡ್ಯಾಡಿ 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 ಡ್ಯಾಡಿ, ಓ ಡ್ಯಾಡಿ, ನಿನ್ನ ಹಾಗೆ ಯಾರಿದ್ದಾರೆ ಡ್ಯಾಡಿ? ಐ ಎಂಜಾಯ್ ಯುವರ್ ಪ್ರೆಸೆನ್ಸ್ ಲಾರ್ಡ್. ಓ ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕರ್ಮ ಕದರ ಕಲ ಕೊರ ಕಲ ಕರಬ ಹೆಬಿ ಅಪ್ಪ ಕಬ ಕಬ ಕತೂರ ರಬ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕೃಪಾ ಸಂಪನ್ನನಾದ ದೇವರೇ, ಥ್ಯಾಂಕ್ ಯು, ನಿನಗೆ ವಂದನೆ. ಥ್ಯಾಂಕ್ ಯು ಫಾರ್ ಯೋರ್ ಸ್ವೀಟ್ ಪ್ರೆಸೆನ್ಸ್. ಥ್ಯಾಂಕ್ ಯು ಫಾರ್ ಯೋರ್ ಸ್ವೀಟ್ ಪ್ರೆಸೆನ್ಸ್. ವಿ ಲವ್ ಯೋರ್ ಪ್ರೆಸೆನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಹಿಮೆ ನಿಮಗೆ, ಘನತೆ ನಿಮಗೆ, ಗೌರವ ನಿಮಗೆ, ಆರಾಧನೆ ನಿಮಗೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಅನುಕೂಲವಾಗುವಂತೆ ಕೊರಿಂಥದವರಿಗೆ ಬರೆದ ಪೌಲನ ಮೊದಲನೇ ಪತ್ರಿಕೆ, ಅದರಲ್ಲಿರುವ 1ನೇ ಅಧ್ಯಾಯದ 18ನೇ ವಾಕ್ಯವನ್ನು ಓದೋಣ. 1 ಕೊರಿಂಥ 1:18. 1 ಕೊರಿಂಥ 1:18. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ದೇವರ ಶಕ್ತಿಯಾಗಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತಾಗಿದೆ, ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ದೇವರ ಶಕ್ತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಶಿಲುಬೆ ಲೋಕದವ್ರಿಗೆ ಏನು ವಿಶೇಷವಾಗಿ ಅನಿಸ್ತಾ ಇಲ್ಲ. ಒಂದವ್ರು ನೆನೆಸ್ಕೊಂಡಿದ್ದಾರೆ ಶಿಲುಬೆ ಅಂದ ತಕ್ಷಣ, ಓ ಅದು ಕ್ರಿಶ್ಚಿಯನ್ಸ್ ಗುರುತು. ಓಕೆ, ದಟ್ಸ್ ಓಕೆ. ಅದರಲ್ಲಿರುವಂಥ ಮಹತ್ವ ಅಂದರೆ, ನಾನು ಹೇಳೋದು ಮರದ, ಈಗ ಇಟ್ಟಿರುವಂಥ ಜನರು ಇಟ್ಕೊಳ್ಳುವಂಥ ಮರದ ಶಿಲುಬೆನೆಲ್ಲ ಹೇಳ್ತಾ ಇರೋದು. ಕಲ್ವಾರಿಯಲ್ಲಿ ಯೇಸು ಬಲಿಯಾದ ಶಿಲುಬೆಯ ವಿಷಯ, ಅದರಲ್ಲಿ ಅಡಗಿರುವಂತಹ ಒಂದು ಮಹತ್ವ ಇವತ್ತು ದೇವರ ಮಕ್ಕಳು ಸ್ಪಷ್ಟವಾಗಿ ಗ್ರಹಿಸ್ಕೊಂಡ್ರೆ ನಿಜವಾಗ್ಲೂ ಜೀವಿತದಲ್ಲಿ ಸಾರ್ಥಕ ಅನಿಸುತ್ತೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನಂಬುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನಮ್ಮ ಇಡೀ ಆತ್ಮಿಕ ಜೀವಿತಕ್ಕೆ ಎನರ್ಜಿ ತುಂಬುವಂತಹ ಒಂದು ವಿಷಯ ಶಿಲುಬೆಯ ವಿಷಯ ಆಗಿದೆ. ನಮ್ಮ ಆತ್ಮಿಕ ಜೀವಿತದ ಟೋಟಲ್ ಎನರ್ಜಿ ಸೋರ್ಸ್ ಅದು ಶಿಲುಬೆಯ ವಿಷಯ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನು ಅಂಥದ್ದು ಅಂತ ಹೇಳಿ ನೀವು ಯೋಚನೆ ಮಾಡ್ಬೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಎಫೆಸ, ಒಂದು ನಿಮಿಷ, ಒಂದು ಕೊರಿಂಥ ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ರೋಮ 1:18. ರೋಮ 1:18. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಮನುಷ್ಯರ ಪ್ರತಿಯೊಂದು ದುಷ್ಟತನದ ಮೇಲೆ
ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಮನುಷ್ಯನು ಮಾಡಿದ ಪ್ರತಿಯೊಂದು ಅನ್ಯಾಯ, ಅಕ್ರಮ, ಪಾಪಕ್ಕೆ ದೇವರ ಕೋಪವು ಮನುಷ್ಯನ ಮೇಲೆ ತೋರಿ ಬರ್ತಾ ಇದೆ. ಮನುಷ್ಯನು ಮಾಡಿದ ಪಾಪದ ನಿಮಿತ್ತವಾಗಿ ದೇವರ ಕೋಪವನ್ನು ಎಬ್ಬಿಸಿದ್ದಾನೆ. ಅದರಿಂದಾಗಿ ದೈವ ಕೋಪ ಮನುಷ್ಯನ ಮೇಲೆ ಬರ್ತದೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಎಫೆಸ 5ನೇ ಅಧ್ಯಾಯ 6ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಎಫೆಸ 5:6 ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ದೇವರ ಕೋಪ ಬರುತ್ತದೆ. ದೇವರಿಗೆ ಅವಿಧೇಯರಾಗಿರುವವರ ಮೇಲೆ ದೇವರ ಕೋಪ ಬರುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ದುಷ್ಟತ್ವವನ್ನು ನಡೆಸುವವರ ಮೇಲೆ ದೇವರ ಕೋಪ, ಅವಿಧೇಯರಾಗಿ ನಡೆಯುವವರ ಮೇಲೆ ದೇವರ ಕೋಪ. ಕೊಲೊಸೆ 3:5-6 ವಚನಗಳು. ಕೊಲೊಸೆ 3:5-6. ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಯಾಕಂದ್ರೆ ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ನೋಡಿ, ದುಷ್ಟತ್ವ ನಡೆಸೋರ ಮೇಲೆ ದೇವರ ಕೋಪ, ಅವಿಧೇಯರ ಮೇಲೆ ದೇವರ ಕೋಪ, ಲೋಕ ಸಂಬಂಧವಾದ ಪಾಪಗಳನ್ನು, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ಲೋಭ ಇವುಗಳನ್ನು ನಡೆಸುವವರ ಮೇಲೆ ದೇವರ ಕೋಪ. ಈ ರೀತಿಯಾಗಿ ದೇವರ ಕೋಪ ಮನುಷ್ಯನ ಮೇಲೆ ಬಲವಾಗಿ ಕಾಣಿಸುವಂತಹ ಒಂದು ಸಂದರ್ಭವನ್ನು ಕಾಣ್ತೇವೆ. ಇನ್ನೊಂದು ವಚನವನ್ನು ಕೂಡ ಓದಿ. 1 ಥೆಸಲೋನಿಕ 2ನೇ ಅಧ್ಯಾಯ 15 ಮತ್ತು 16 ವಚನಗಳು. 1 ಥೆಸಲೋನಿಕ 2:15-16. ಆ ಯಹೂದ್ಯರು ಕರ್ತನಾದ ಯೇಸುವನ್ನು, ಪ್ರವಾದಿಗಳನ್ನು ಕೊಂದರು, ನಮ್ಮನ್ನೂ ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ, ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಸುವಾರ್ತೆಯನ್ನು ಅಡ್ಡಿ ಮಾಡುವವರು, ರಕ್ಷಣೆಯನ್ನು ಅಡ್ಡಿ ಮಾಡುವವರು ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ದೇವರ ಕೋಪ ಹೆಚ್ಚುತ್ತಾ ಸಂಪೂರ್ಣ ಆಗುತ್ತಾ ಬಂತು. ಅವರು ಪಾಪವನ್ನು ಹೆಚ್ಚುತ್ತಾ ಬಂದ್ರು, ಪಾಪವನ್ನು ಪರಿಪೂರ್ಣ ಮಾಡ್ತಾ ಬಂದ್ರು. ದೇವರ ಕೋಪ ಅವರ ಮೇಲೆ ಹೆಚ್ಚುತ್ತಾ ಬಂತು. ಈ ರೀತಿಯಾಗಿ ಮನುಷ್ಯನ ಪ್ರತಿಯೊಂದು ಅಪರಾಧಕ್ಕೆ ದೇವರನ್ನ ಕೋಪವೆಬ್ಬಿಸಿ ದೈವ ಕೋಪವು ಮನುಷ್ಯನ ಮೇಲೆ ಬರುವುದಾಗಿತ್ತು. ಆದರೆ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನ ಮೇಲೆ ಬರಬೇಕಾಗಿದ್ದ ದೈವ ಕೋಪದ ಎಲ್ಲ ದಂಡನೆಯನ್ನು ಈ ಶಿಲುಬೆಯಲ್ಲಿ ಹೊತ್ತು ತೀರಿಸಿದನು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. 1 ಥೆಸಲೋನಿಕ 1ನೇ ಅಧ್ಯಾಯದ 10ನೇ ವಚನ ಹೇಳ್ತದೆ. 1 ಥೆಸಲೋನಿಕ 1:10. ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ, ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಈ ಯೇಸು ಮುಂದೆ ಬರಲಿರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೇಗೆ ತಪ್ಪಿಸಿದನು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರ 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ.
ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲ. ದೇವರಿಂದ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ನಿಶ್ಚಯ. ಹೇಗೆಂದರೆ ಆ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಆ ಶಿಲುಬೆಯ ಮರಣದಲ್ಲಿ ಯೇಸು ನಮ್ಮ ಮೇಲೆ ಬರಬೇಕಾದ ಎಲ್ಲ ಶಿಕ್ಷೆಯನ್ನು ಹೊತ್ತುಕೊಂಡದ್ರಿಂದಾಗಿ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸಿದ್ದಾರೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸತ್ಯ ಏನಂತ ಹೇಳಿದ್ರೆ, ಈ ಶಿಲುಬೆ ಅನ್ನುವುದು ಮನುಷ್ಯನ ಮೇಲೆ ದೇವರಿಟ್ಟಿರುವಂಥ ಪ್ರೀತಿಯು, ಮನುಷ್ಯನ ಪಾಪಕ್ಕೆ ದೇವರು ತೀರಿಸಬೇಕಾದಂತಹ ನೀತಿಯ ದಂಡನೆಯು ಒಂದಕ್ಕೊಂದು ಸಂಧಿಸುವಂತಹ ಸ್ಥಳ. ಪ್ರೀತಿಯು ನೀತಿಯು ಸಂಧಿಸಿದಂತಹ ಸ್ಥಳ. ಆ ಶಿಲುಬೆ ಮೇಲೆ ಮನುಷ್ಯನ ಮೇಲೆ ದೇವರು ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನುವುದು ಪ್ರಕಟ ಆಯಿತು. ಅದೇ ಶಿಲುಬೆ ಮೇಲೆ ಮನುಷ್ಯನ ಪಾಪಕ್ಕೆ ಎಷ್ಟು ಕ್ರೂರವಾದ ದಂಡನೆ ಅನ್ನುವುದು ಕೂಡ ನಮಗೆ ಗೊತ್ತಾಗಿದೆ. ಆ ಶಿಲುಬೆ ವಚನ ಇನ್ನೂ ಸ್ವಲ್ಪ ಕೆಳಗೆ ಓದಿ, 10ನೇ ವಚನವನ್ನು ಕೂಡ ಓದಿ. ದೇವರಿಗೆ ರೋಮಾಪುರ 5:10. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತೂ ನಿಶ್ಚಯವಲ್ಲವೇ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಶಿಲುಬೆ ಸಾಧಾರಣವಾದ ಶಿಲುಬೆ ಅಲ್ಲ. ನಾನು ಹೇಳ್ತಾ ಇರೋದು, ನೀವು ಮನೆಯಲ್ಲಿ ನೇತಾಕಿರುವ, ಕತ್ತಲ್ಲಿ ನೇತಾಕಿರುವ, ಮನೆ ಮೇಲೆ ಇಟ್ಟಿರುವ, ಚರ್ಚ್ ಮೇಲೆ ಇರುವಂಥ ಶಿಲುಬೆನ ಕುರಿತಾಗಿ ಹೇಳ್ತಾ ಇಲ್ಲ. ಅದು ಒಂದು ಗುರುತು. 2000 ವರ್ಷಗಳ ಹಿಂದೆ ನಮಗಾಗಿ ಇಂತಹ ಒಂದು ಶಿಲುಬೆಯಲ್ಲಿ ಯೇಸು ಬಲಿಯಾದನು ಎಂಬುದಕ್ಕೆ ಒಂದು ಗುರುತು. ಕೆಲವರು ಅದಕ್ಕೆ ನಮಸ್ಕಾರ ಮಾಡೋಕ್ಕೆ ಹೋಗ್ಬಿಡ್ತಾರೆ, ಗ್ರಹಿಕೆ ಇಲ್ಲದವರು. ಶಿಲುಬೆ ಅಂತ ಹೇಳುವಾಗ ಅದು 2000 ವರ್ಷಗಳ ಹಿಂದೆ ನಮ್ಮೆಲ್ಲರ ಪಾಪಕ್ಕಾಗಿ ಯೇಸು ಕ್ರೂರವಾಗಿ ಬಲಿಯಾದಂತಹ ಆ ಕ್ರೂಜೆ, ಅದು ಬೇರೆ ಏನೂ ಅಲ್ಲ, ದೇವರು ಮನುಷ್ಯನ ಮೇಲೆ ಇಟ್ಟಿರುವಂಥ ಪ್ರೀತಿಯ ಸಂಕೇತ. ಅದು ಬೇರೆ ಏನಲ್ಲ, ಮನುಷ್ಯನ ಮೇಲೆ ಬರಬೇಕಾದ ದಂಡನೆ ಎಷ್ಟು ಕ್ರೂರವಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ದೇವರ ಕೋಪ, ಮನುಷ್ಯನ ಮೇಲೆ ದೇವರ ಕೋಪ ಎಷ್ಟು ಅಪಾರವಾಗಿತ್ತು, ಅದನ್ನೇನಾದರೂ ನೀವು ತಿಳ್ಕೊಬೇಕಂತ ಹೇಳಿದ್ರೆ ಶಿಲುಬೆಯನ್ನು ನೋಡ್ರಿ. ಆ ಶಿಲುಬೆಯಲ್ಲಿ ಯೇಸುವಿನ ದೇಹವನ್ನು ನೋಡ್ರಿ, ಯೇಸುವಿಗಾದಂತಹ ದಂಡನೆಯನ್ನು ನೋಡ್ರಿ. ಅದೆಲ್ಲ ಮನುಷ್ಯರಾದ ನಮಗೆ ಆಗಬೇಕಾದ ದಂಡನೆ, ಪಾಪದ ಮಾರ್ಗದಲ್ಲಿ ನಡೆದಂಥ ನಮಗೆ ಆಗಬೇಕಾದ ದಂಡನೆ. ದೈವ ಕೋಪ, ಮನುಷ್ಯನ ಮೇಲೆ ಬರಬೇಕಾಗಿದ್ದ ಕೋಪ ಅದು. ಆದರೆ ನಮ್ಮ ಮೇಲಿನ ಪ್ರೀತಿಯಿಂದ ಅದು ತನ್ನ ಏಕ ಪುತ್ರನಾದಂಥ ಯೇಸುವಿನ ಮೇಲೆ ಅದು ಹೋಯಿತು. ಆ ಶಿಲುಬೆ ಅನ್ನುವುದು ದೇವರ ಪ್ರೀತಿ ಮತ್ತು ದೇವರ ನೀತಿ ಎರಡು ಒಂದಕ್ಕೊಂದು ಒಟ್ಟಾಗಿ ಸೇರಿದಂತಹ ಸ್ಥಳ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಶಿಲುಬೆಯನ್ನು ನೋಡುವಾಗಲೆಲ್ಲ, ಧ್ಯಾನ ಮಾಡುವಾಗಲೆಲ್ಲ ಅದರಲ್ಲಿ ನಮಗೊಂದು ಸ್ಪಿರಿಚುವಲ್ ಎನರ್ಜಿ ಇದೆ. ಲೋಕದವರಿಗೆ ಇದರಲ್ಲಿ ಏನು ವಿಷಯ ಇಲ್ಲ, ಹುರುಳಿಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಶಿಲುಬೆಯ ವಿಷಯವಾದ ಮಾತು ಅದು ಹುರುಳಿಲ್ಲದ ಮಾತು. ಅಂದರೆ ಅದರಲ್ಲಿ ಏನಿದೆ? ಹುಚ್ಚು ಮಾತು. ಆದರೆ ಆತ್ಮಿಕ ಮಕ್ಕಳಾದ ನಾವು ಆ ಶಿಲುಬೆಯನ್ನು ಧ್ಯಾನ ಮಾಡುವಾಗ, ಅದರಲ್ಲಿ ದೈವ ಪ್ರೀತಿ ಅಡಗಿದೆ. ಒಂದು ವೇಳೆ ಶಿಲುಬೆಯಲ್ಲಿ ಯೇಸು ಏನಾದರೂ ಮರಣ ಹೊಂದದೇ ಇದ್ದಿದ್ರೆ ನಮ್ಮ ಗತಿ ಏನಾಗ್ತಾ ಇತ್ತು? ನಾವು ದೇವರ ಕೋಪಕ್ಕೆ ಗುರಿ ಆಗ್ತಿದ್ದೆವು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರೀತಿ, ದೇವರು ಮನುಷ್ಯನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅನ್ನೋದು ನಮಗೇನಾದರೂ ತಿಳಿಬೇಕಂದ್ರೆ ನಾವು ಆ ಶಿಲುಬೆಗೆ ಬರಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ನಿಮಗೇನಾದರೂ ತಿಳ್ಕೊಳ್ಳಿಕ್ಕೆ ಮನಸ್ಸಿದೆಯಾ? ಜಸ್ಟ್ ಮೆಡಿಟೇಟ್ ಆನ್ ದ ಕ್ರಾಸ್. ಶಿಲುಬೆಯ ಮರಣವನ್ನು ಧ್ಯಾನ ಮಾಡಿರಿ. ಯೇಸು ಹೇಗೆ ಶಿಲುಬೆಗೆ ಹಾಕಲ್ಪಟ್ಟನೆಂಬುದನ್ನು ನೀವು ಸ್ವಲ್ಪ ಧ್ಯಾನ ಮಾಡಿರಿ. ಸುವಾರ್ತೆಗಳಲ್ಲಿ, ಪತ್ರಿಕೆಗಳಲ್ಲಿ ಶಿಲುಬೆಯ ಮರಣದ ಕುರಿತಾಗಿ ಏನು ಬರೆಯಲ್ಪಟ್ಟಿದೆ, ಪ್ರವಾದನೆಗಳಲ್ಲಿ ಏನು ಬರೆಯಲ್ಪಟ್ಟಿದೆ, ಜಸ್ಟ್ ಧ್ಯಾನ ಮಾಡಿರಿ. ಆ ಶಿಲುಬೆಯಲ್ಲಿ ದೇವರ ಪ್ರೀತಿ ಏನಂತ ಗೊತ್ತಾಗ್ತದೆ. ಆ ಶಿಲುಬೆಯಲ್ಲಿ ಮನುಷ್ಯನ ಮೇಲೆ ದೇವರಿಗೆ ಎಷ್ಟು ಕೋಪ ಇತ್ತು ಅಂದರೆ, ಪಾಪ ಮಾಡಿದ ಮನುಷ್ಯನ ಮೇಲೆ ದೇವರ ಕೋಪ ಎಷ್ಟಿತ್ತು, ಮನುಷ್ಯನ ಎಷ್ಟು
ದೇವರಿಗೆ ಕೋಪವೆಬ್ಬಿಸಿದ ಮನುಷ್ಯನ ಮೇಲೆ ಎಷ್ಟು ಕ್ರೂರವಾದ ಒಂದು ಶಿಕ್ಷೆ ಇತ್ತು, ಅದು ಅಲ್ಲಿ ಗೊತ್ತಾಗ್ತದೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ಯಾವುದನ್ನು ನೀವು ಮರೆತರೋ, ಕಲ್ವಾರಿ ಶಿಲುಬೆಯಲ್ಲಿ ಕರ್ತನು ನಿಮಗೋಸ್ಕರ ಮಾಡಿದ್ದನ್ನು ಮಾತ್ರ ನೀವು ಮರೀಲೇಬಾರ್ದು. ಅದನ್ನು ಯಾವಾಗಲೂ ನೆನಪು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಜೀಸಸ್ ಅಂತ ಹೇಳಿ, ಥ್ಯಾಂಕ್ ಯು ಜೀಸಸ್ ಅಂತೇಳಿ. ಬೇರೆ ಯಾವುದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ತಿರೋ ಇಲ್ವೋ, ಆ ಕಲ್ವಾರಿ ಕ್ರೂಜಿಯಲ್ಲಿ ಕರ್ತನು ನಿಮಗೋಸ್ಕರ ನನಗೋಸ್ಕರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಜೀಸಸ್. ಒಂದು ವೇಳೆ ನೀನೇನಾದರೂ ಶಿಲುಬೆಯಲ್ಲಿ ಮರಣ ಹೊಂದದೇ ಇದ್ದಿದ್ರೆ, ನಾನು ಆ ಪ್ಲೇಸ್ನಲ್ಲಿ ಶಿಕ್ಷೆ ಅನುಭವಿಸಬೇಕಾಗಿತ್ತು. ನಾನು ಅಂತಹ ಕ್ರೂರ ಶಿಕ್ಷೆಯನ್ನು, ನಿತ್ಯವಾದ ವೇದನೆಯನ್ನು ನಾನು ಅನುಭವಿಸಬೇಕಾಗಿತ್ತು. ಆದರೆ ನನ್ನ ಎಲ್ಲ ಶಿಕ್ಷೆಯನ್ನು ಒಂದೇ ಸಾರಿ ಅನುಭವಿಸಿ, ನಾನು ಅನುಭವಿಸಬೇಕಾದ ಜಾಗದಲ್ಲಿ ನೀವು ನಿಂತು ನನ್ನನ್ನು ಎಷ್ಟಾಗಿ ಪ್ರೀತಿಸಿದ್ದೀರಿ ಸ್ವಾಮಿ. ಹಲ್ಲೆಲೂಯ. ನಿಜ, ದೇವರು ನಮ್ಮನ್ನು ಶಿಕ್ಷೆಗೆ ಗುರಿಪಡಿಸಲಿಕ್ಕಾಗಿ ದೇವರು ನಮ್ಮನ್ನು ನಿಷ್ಕರ್ಷೆ ಮಾಡಲಿಲ್ಲ, ನಮ್ಮನ್ನು ಯೋಜಿಸಲಿಲ್ಲ. ಒಂದು ವಾಕ್ಯ ಈ ರೀತಿಯಾಗಿದೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1 ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನವನ್ನು ಓದಿ. 1 ಥೆಸಲೋನಿಕ 5:9. 1 ಥೆಸಲೋನಿಕ 5:9. ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಚೆನ್ನಾಗಿ ಗಮನಿಸಿ, ದೇವರ ಕೋಪಕ್ಕೆ ನಾವು ಗುರಿ ಆಗಬೇಕನ್ನೋದು ದೇವರ ಉದ್ದೇಶ ಇಲ್ಲ. ನಾವು ನಿಜವಾಗ್ಲೂ ಕೋಪ ಎಬ್ಬಿಸ್ತೀವಿ, ಆದರೆ ನಾವು ಕೋಪಕ್ಕೆ ಗುರಿ ಆಗಬಾರ್ದು ಅಂತ ಹೇಳಿ ಆ ಕೋಪವನ್ನು, ಆ ಕೋಪದ ಶಿಕ್ಷೆಯನ್ನು, ನಾವು ಮಾಡಿದ ಅಪರಾಧದ ಶಿಕ್ಷೆಯನ್ನು, ದಂಡನೆಯನ್ನು ಅದು ತನ್ನ ಮಗನಾದ ಯೇಸು ಕ್ರಿಸ್ತನ ಮೇಲೆ ತೀರಿಸಿ, ಇವತ್ತು ಯೇಸು ನನ್ನ ಪಾಪಕ್ಕಾಗಿ ಯೇಸು ಬಲಿಯಾದನು ಅಂತ ಯಾರು ನಂಬ್ತಾರೋ ಅವರೆಲ್ಲರಿಗೂ ಬಿಡುಗಡೆಯನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ಯೇಸು ನಮ್ಮ ಪಾಪಕ್ಕಾಗಿ, ನಮ್ಮೆಲ್ಲರ ಪಾಪದ ಶಿಕ್ಷೆಯನ್ನು ಶಿಲುಬೆಯಲ್ಲಿ ಅನುಭವಿಸಿ ತೀರಿಸಿದನು. ಅವತ್ತು ಯೇಸುವಿಗೆ ಬಿದ್ದ ಪೆಟ್ಟುಗಳು ನಮ್ಮ ಅಪರಾಧದ ಶಿಕ್ಷೆಗಳು. ಯೆಶಾಯ ಎಂಬ ಪ್ರವಾದಿ ಯೇಸು ಸ್ವಾಮಿ ಹುಟ್ಟಿದ್ದಕ್ಕಿಂತ ಸುಮಾರು 740 ವರ್ಷಗಳ ಹಿಂದೆಯೇ ಹುಟ್ಟಿ, ಯೆಶಾಯ 53ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಮ್ಮ ಅಪರಾಧಗಳ ಶಿಕ್ಷೆಯನ್ನು ಆತನು ಹೊತ್ತುಕೊಂಡನು ಅಂತ ಹೇಳಿ. ಹಲ್ಲೆಲೂಯ. ಯೇಸು ಹೊತ್ತುಕೊಂಡದ್ದು, ಅನುಭವಿಸಿದ ವೇದನೆ, ಶಿಕ್ಷೆ, ಅದು ನಮ್ಮ ಅಪರಾಧಗಳ ಶಿಕ್ಷೆ. ಆ ಶಿಲುಬೆಯನ್ನು ನೋಡುವಾಗ ನನ್ನ ಅಪರಾಧಕ್ಕಾಗಿ ಯೇಸು ಶಿಕ್ಷೆಯನ್ನು ಅನುಭವಿಸಿದನು. ಎಂಥ ಕ್ರೂರ ಶಿಕ್ಷೆ! ಆತನ ದೇಹವೆಲ್ಲ ಗಾಯ, ಮೈಯೆಲ್ಲ ಗಾಯ, ಮುಳ್ಕಿರೀಟ, ಹರಿಯುವ ರಕ್ತ, ಮೈಯೆಲ್ಲ ಉಗುಳು, ನಿಂದೆ, ಅಪಮಾನ, ಮೊಳೆ ಗಾಯ, ಮೊಳೆಗಳಿಂದ ಜಡಿತ, ಕೈಗಳಿಗೂ ಕಾಲುಗಳಿಗೂ, ಎದೆಯಲ್ಲಿ ತಿವಿತ. ನಾವು ಮಾಡಿದ ಅಪರಾಧಕ್ಕೆ ಆತನು ಶಿಕ್ಷೆಯನ್ನು ಅನುಭವಿಸಿದನು. ನಮ್ಮ ಪಾಪ ಎಷ್ಟು ಘೋರವಾಗಿತ್ತು ಅನ್ನುವುದು ಆ ಶಿಲುಬೆಯ ದೃಶ್ಯ ಹೇಳ್ತದೆ. ನಮ್ಮ ಅಪರಾಧಕ್ಕೆ, ನಾವು ಮಾಡಿದ ಪಾಪಕ್ಕೆ ಎಷ್ಟು ಘೋರವಾದ ಶಿಕ್ಷೆ ಅಂತ ಹೇಳಿ ಆ ಶಿಲುಬೆ ಘೋಷಿಸುತ್ತೆ. ನಮ್ಮ ಮೇಲೆ ದೇವರು ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನಂತ ಹೇಳಿ ಆ ಶಿಲುಬೆ ಘೋಷಿಸುತ್ತೆ. ಇಷ್ಟೊಂದು ವಿಚಾರಗಳನ್ನು ಅಡಗಿರುವಾಗ ಶಿಲುಬೆ ಮಾತು ಹುಚ್ಚು ಮಾತು, ಹುರುಳಿಲ್ಲದ ಮಾತು ಅಂದರೆ ಇದು ಹೇಗೆ? ಇದು ಅಜ್ಞಾನಿಗಳಿಗೆ, ನಾಶನ ಮಾರ್ಗದಲ್ಲಿರುವವರಿಗೆ ಅಂತ ವಾಕ್ಯ ಹೇಳ್ತದೆ. ನಾವು ಹಾಡಾಡ್ತೀವಲ್ಲ, ಶಿಲುಬೆಯ ಮಾತು ನಂಬದವರಿಗೆ ಹುಚ್ಚುತನ, ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ದೇವಶಕ್ತಿ. ಹಲ್ಲೆಲೂಯಾ. ಇದು ದೇವರ ಶಕ್ತಿ. ಹಲ್ಲೆಲೂಯಾ. ದಿಸ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ. ನಮ್ಮ ನ್ಯೂ ಲೈಫ್ನ ಬಿಗಿನಿಂಗ್, ನಮಗೊಂದು ಹೊಸ ಜೀವ ಪ್ರಾರಂಭ ಆಗಿದೆ ಅಂದರೆ ಇಟ್ ಈಸ್ ಫ್ರಮ್ ದ ಕ್ರಾಸ್. ನಮಗೊಂದು ಶಾಶ್ವತವಾದ ಭವಿಷ್ಯ ರೂಪುಗೊಂಡಿದೆ ಅಂತ ಹೇಳಿದ್ರೆ ಇಟ್ ಈಸ್ ಫ್ರಮ್ ದ ಕ್ರಾಸ್ ಆಫ್ ಕ್ಯಾಲ್ವರಿ. ಕಲ್ವಾರಿ ಶಿಲುಬೆಯಿಂದ ನಮಗೊಂದು ಹೊಸ ಜೀವನ ಪ್ರಾರಂಭ ಆಗಿದೆ. ಹಲ್ಲೆಲೂಯಾ. ಯೇಸುವಿಗೆ ಒಂದು ಕ್ರೂರವಾದ ಮರಣ, ಆದರೆ ನಮಗೆ ಹೊಸ ಜೀವನದ ಪ್ರಾರಂಭ. ಯೇಸು ಕರ್ತನಿಗೆ ಒಂದು ಕ್ರೂರವಾದಂತಹ ಒಂದು ಸಂಕಟ, ನಮಗೆ ಹೊಸ ಹರುಷ ಉಲ್ಲಾಸದ ಪ್ರಾರಂಭ. ದಿಸ್ ಈಸ್ ದ ಸೀಕ್ರೆಟ್ ಆಫ್ ದ ಕ್ರಾಸ್. ಹಲ್ಲೆಲೂಯಾ.
ಇಲ್ಲಿ ನಮಗೆ ಹೊಸ ಎನರ್ಜಿ ಉಂಟಾಗಿದೆ. ನನ್ನ ಪಾಪಗಳು ಪರಿಹಾರ ಆಗಿದೆ, ನನ್ನ ಪಾಪದ ಶಿಕ್ಷೆ ಹೋಗಿದೆ. ಶಿಲುಬೆ ನೋಡುವಾಗ ನನ್ನ ಅಪರಾಧಗಳ ಶಿಕ್ಷೆ ಹೋಗಿದೆ, ನನ್ನ ಮೇಲಿನ ದೈವ ಕೋಪ ನಿವಾರಣೆ ಆಗಿದೆ. ಐ ಆಮ್ ಅಕ್ಸೆಪ್ಟೆಡ್. ದೇವರ ಮುಂದೆ ನಾನು ಅಂಗೀಕರಿಸಲ್ಪಟ್ಟಿದ್ದೇನೆ, ಸಮಾಧಾನ ಆಗಿದ್ದೇನೆ. ದೇವರಿಗೂ ನನಗೂ ಸಮಾಧಾನ ಆಗಿದೆ. ಅದನ್ನೇ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನಾವು ಓದಿದೆವು. ರೋಮ 5:10. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನ ಆಗಿದ್ದೇವೆ. ಹಲ್ಲೆಲೂಯಾ. ಆ ಮರಣದ ಮೂಲಕ ನಮ್ಮ ಮೇಲಿದ್ದಂತಹ ಆ ವೈರತ್ವ, ಕೋಪ ತೊಲಗಿ ಹೋಗಿದೆ. ನಮಗೂ ದೇವರಿಗೂ ಸಮಾಧಾನ ಆಗಿದೆ. ಓ, ವಾಟ್ ಎ ಬ್ಲೆಸ್ಸೆಡ್ ಕ್ರಾಸ್, ವಾಟ್ ಎ ಬ್ಲೆಸ್ಸೆಡ್ ಕ್ರಾಸ್. ನಿಜವಾಗ್ಲೂ ನಾವು ಭಾಗ್ಯವಂತರು. ಶಿಲುಬೆಯ ಮಹತ್ವ, ಓ ಅಮೂಲ್ಯವಾದ ಶಿಲುಬೆ, ಅಗಮ್ಯವಾದ ಶಿಲುಬೆ, ಅದ್ಭುತವಾದ ಶಿಲುಬೆ, ನನ್ನ ಭವಿಷ್ಯವನ್ನು ರೂಪಿಸಿದ ಶಿಲುಬೆ. ಥ್ಯಾಂಕ್ ಯು. ಒಂದು ನಿಮಿಷ ನಾವು ಕಣ್ಣುಗಳು ಮುಚ್ಚಿ ಕರ್ತನಿಗೆ ಥ್ಯಾಂಕ್ಸ್ ಹೇಳುವ. ದೈವ ಕೋಪಕ್ಕೆ ಗುರಿಯಾಗಿ ನಾಶನದ ಕೂಪದಲ್ಲಿ ದೊಬ್ಬಲ್ಪಡಬೇಕಾದ ನನ್ನನ್ನು ಆ ಕ್ರೂಜೆಯ ಮರಣದಿಂದ ಕರ್ತನೇ ನೀನು ತಂದೆಯೊಂದಿಗೆ ಸಮಾಧಾನ ಪಡಿಸ್ತಿಲ್ಲ ಸ್ವಾಮಿ. ದೈವ ಕೋಪವನ್ನು ನೀಗಿಸಿ ತಂದೆಯೊಂದಿಗೆ ಸಮಾಧಾನ ಪಡಿಸ್ತೀಯಲ್ಲಪ್ಪ. ವಂದನೆಪ್ಪ. ನನಗಾಗಿ ಆ ಶಿಲುಬೆಯವರೆಗೆ ನೀನು ತಗ್ಗಿಸಿಕೊಂಡು ಹೋದೆಯಲ್ಲ ಸ್ವಾಮಿ. ವಂದನೆ ಏಸಪ್ಪ. ಶಿಲುಬೆಯ ಮರಣದಲ್ಲಿ ಕರ್ತನೆ, ಆ ಕ್ರೂರ ಮರಣದಲ್ಲಿ ನೀನು ಬಲಿಯಾದದ್ದಕ್ಕಾಗಿ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಡ್ಯಾಡಿಯನ್ನು ನೋಡಿ ಹೇಳೋಣ, ವಂದನೆ ಶಿಲುಬೆಗಾಗಿ ವಂದನೆ, ಶಿಲುಬೆಯ ಮರಣಕ್ಕಾಗಿ ವಂದನೆ. ನಾಶನ ಮಾರ್ಗದಲ್ಲಿರುವವರಿಗೆ ಇದು ಹುಚ್ಚು ಮಾತು. ಇದರಲ್ಲಿ ಏನಿದೆ? ಇದರಲ್ಲಿ ವಿಶೇಷತೆ ಏನಿದೆ? ಯೇಸುವನ್ನು ಶಿಲುಬೆಗೆ ಹಾಕಿದ್ರು ಅದರಲ್ಲಿ ಏನಿದೆ ವಿಶೇಷತೆ ಅಂತ ಅನಿಸ್ತದೆ. ಆದರೆ ಅಪ್ಪ, ಇದರಲ್ಲಿ ನಮ್ಮ ಭವಿಷ್ಯವೇ ಅಡಗಿದೆ, ನಮ್ಮ ನಿತ್ಯವೇ ಅಡಗಿದೆ. ಹಲ್ಲೆಲೂಯ. ದೇವರಿಗೂ ನಮಗಿರುವಂಥ ವೈರತ್ವ ತೊಲಗಿದೆ. ಹಲ್ಲೆಲೂಯ. ನಮ್ಮ ಮೇಲಿದ್ದ ದೈವ ಕೋಪ ತೊಲಗಿದೆ, ದೈವ ಪ್ರೀತಿ ನಮಗೆ ದೊರಕಿದೆ. ಓ ಬ್ಲೆಸ್ಸೆಡ್ ಕ್ರಾಸ್, ವಂದನೆ. ನಿನ್ನ ಶಿಲುಬೆಯ ಮರಣಕ್ಕಾಗಿ ವಂದನೆ. ನನಗಾಗಿ ಆ ಕ್ರೂರ ಮರಣವನ್ನು ನೀನು ಅಂಗೀಕರಿಸಿದ್ದಕ್ಕಾಗಿ ವಂದನೆ. ವಂದನೆ ಡ್ಯಾಡಿ. ಇದರ ಮಹತ್ವವನ್ನು ಕರ್ತನೆ ನಾವು ಗ್ರಹಿಸಿ ನಿನಗೆ ಕೃತಜ್ಞತೆ ಉಳ್ಳವರಾಗಿ ನಮ್ಮ ಜೀವಮಾನ ಪರ್ಯಂತರ ನಿನಗೆ ಕೃತಜ್ಞತೆ ಉಳ್ಳವರಾಗಿ ಪಾಪವನ್ನು ತ್ಯಜಿಸಿ ಬಾಳಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಪಾಪವನ್ನು ತ್ಯಜಿಸಿ ಬಾಳಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ನನಗೆ ಕೃಪೆ ಕೊಡಪ್ಪ. ಕೇಳಿ, ಇನ್ನು ಯಾವ ಕಾರಣಕ್ಕೂ ನಾನು ಪಾಪದ ಸುದ್ದಿಗೆ ಹೋಗಬಾರ್ದು. ಪಾಪವನ್ನು ತ್ಯಜಿಸಿ ಬಾಳಲಿಕ್ಕೆ ನನಗೆ ಕೃಪೆ ಕೊಡು ಸ್ವಾಮಿ. ನೀನು ಇಷ್ಟು ತ್ಯಾಗ, ಇಷ್ಟು ಕರ್ತನೆ ಕ್ರೂರ ಮರಣವನ್ನು ಕರ್ತನೆ ಹೊಂದಿರುವಾಗ ನಾನು ಹೇಗೆ ಧೈರ್ಯ ತಗೊಂಡು ಮತ್ತೆ ಪಾಪದ ಜೀವನಕ್ಕೆ ಹೋಗಲಿ? ಒಪ್ಪಿಸ್ಕೊಡಿ, ಕರ್ತನಿಗೆ ಒಪ್ಪಿಸ್ಕೊಡಿ. ನಾನು ಹೇಗೆ ಮತ್ತೆ ಕುಡುಕ್ತನಕ್ಕೆ ಹೋಗಲಿ? ನಾನು ಹೇಗೆ ಮತ್ತೆ ವ್ಯಭಿಚಾರ ವೇಶ್ಯಾವಾಟಿಕೆಗೆ ಹೋಗಲಿ? ನಾನು ಮತ್ತೆ ಹೇಗೆ ಅನ್ಯಾಯ ಅಕ್ರಮಕ್ಕೆ ಹೋಗಲಿ? ಅಯ್ಯ, ನನ್ನನ್ನು ಕಾಪಾಡು. ನನ್ನನ್ನು ಶಿಲುಬೆಯ ಯೋಜನೆಗೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಶಿಲುಬೆಯ ಯೋಜನೆಗೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನನ್ನನ್ನು ಕಾಪಾಡಿ ನಡೆಸು ಕರ್ತನೆ. ಶಿಲುಬೆಯ ಆಶೀರ್ವಾದದ ಹಾದಿಯಲ್ಲಿ ನನ್ನನ್ನು ಕಾಪಾಡಿ ನಡೆಸು ಕರ್ತನೆ. ಹಲ್ಲೆಲೂಯಾ. ನಿನ್ನ ಪ್ರೀತಿಯಲ್ಲಿ ನಾನು ಕರ್ತನೆ ಯಾವಾಗಲೂ ನೆಲೆಗೊಂಡಿರಲಿಕ್ಕೆ ನನಗೆ ಕೃಪೆ ಕೊಡು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಫಾದರ್, ಬ್ಲೆಸ್ ಎವ್ರಿ ಒನ್. ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬರನ್ನು ಶಿಲುಬೆಯ ಮಹತ್ವದ ಗ್ರಹಿಕೆಯಿಂದ ತುಂಬಿಸು ಸ್ವಾಮಿ. ಕೃತಜ್ಞತೆ ಉಳ್ಳವರಾಗಿ ನಡ್ಕೊಳ್ಳಿಕ್ಕೆ ಅನುಗ್ರಹ ಕೊಡಪ್ಪ. ಥ್ಯಾಂಕ್ ಯು. ನಿನ್ನ ಶಿಲುಬೆಯ ತ್ಯಾಗಕ್ಕೆ ಋಣಿಗಳಾಗಿರಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಜೀಸಸ್. ಬ್ಲೆಸ್ ಅಸ್. ನಮ್ಮನ್ನು ನಿನ್ನ ಕೃಪೆಯಲ್ಲಿ ಮರೆ ಮಾಡು. ನನ್ನೊಂದಿಗೆ ಸೇರಿ ಯಾರೆಲ್ಲ ಕರ್ತನೆ ಈ ಸಮಯದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರ ಜೀವಿತ ಕರ್ತನೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ. ನಿನ್ನೊಂದಿಗಿನ ರಿಲೇಷನ್ಶಿಪ್ನಲ್ಲಿ, ನಿನ್ನ ಪ್ರೀತಿಯ ಅನುಭವದಲ್ಲಿ ಕರ್ತನೆ, ನಿನ್ನೊಂದಿಗಿನ ಬಾಂಧವ್ಯದಲ್ಲಿ ಇನ್ನು ಕರ್ತನೆ ಲವಲವಿಕೆಯಿಂದ ಮುಂದೆ ಸಾಗಲಿ. ಬ್ಲೆಸ್ ಎವ್ರಿ ಒನ್. ಥ್ಯಾಂಕ್ ಯು. ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಚಾಮರಾಜನಗರ ಜಿಲ್ಲೆಗಾಗಿ ಪ್ರಾರ್ಥನೆ ಮಾಡೋದು ಉಜ್ಜೀವನ ಉಂಟಾಗಲಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವ ಎಲ್ಲ ಸಭೆಗಳಲ್ಲೂ ಉಜ್ಜೀವನ ಉಂಟಾಗಲಿ.
ಚಾಮರಾಜನಗರದಲ್ಲಿರುವ ಎಲ್ಲ ಸೇವಕರುಗಳನ್ನು ಕರ್ತನು ಆಶೀರ್ವದಿಸಿ ಅಭಿಷೇಕಿಸಿ ಒಬ್ಬೊಬ್ಬರನ್ನು ಬಲವಾಗಿ ಉಪಯೋಗಿಸಲಿ. ಒಂದೊಂದು ಸಭೆ ಮೂಲಕವೂ ಕೂಡ ಆತ್ಮಗಳು ಆದಾಯ ಆಗಲಿ, ಜನರು ರಕ್ಷಣೆ ಹೊಂದಲಿ, ವಿಶ್ವಾಸಿಗಳು ಕಟ್ಟಲ್ಪಡಲಿ, ಒಂದು ಉಜ್ಜೀವನ ಉಂಟಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ ಚಾಮರಾಜನಗರ ಜಿಲ್ಲೆಗೋಸ್ಕರವಾಗಿ. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ಯೇಸುವಿನ ನಾಮದಲ್ಲಿ ಕರ್ತನೇ, ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಗಾಗಿ ಬೇಡಿಕೊಳ್ಳುತ್ತೇವೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಉಜ್ಜೀವನವನ್ನು ಅನುಗ್ರಹಿಸು ಸ್ವಾಮಿ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸೇವಕರುಗಳನ್ನು ನೀನು ಆಶೀರ್ವದಿಸು, ಎಲ್ಲ ಸೇವೆಗಳನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೇ, ಪ್ರತಿಯೊಬ್ಬರು ಸೇವಕರಿಗೂ ಸಹ ಬೇಕಾದ ಆರೋಗ್ಯ ಕೊಡು ಸ್ವಾಮಿ. ಪ್ರತಿಯೊಬ್ಬ ಸೇವಕರಿಗೂ ಕರ್ತನೇ ನಿನ್ನ ವಿಶೇಷ ಅನುಗ್ರಹ ಸಹಾಯ ಉಂಟಾಗಲಿ. ಪ್ರತಿಯೊಂದು ಸೇವೆಯನ್ನು ಆಶೀರ್ವದಿಸು ಸ್ವಾಮಿ. ಒಂದೊಂದು ಸಭೆಯಲ್ಲೂ ಕೂಡ ಉಜ್ಜೀವನ ಉಂಟಾಗಲಿ ಕರ್ತನೇ. ಇದುವರೆಗೆ ಇಲ್ಲದ ಹಾಗೆ ಕರ್ತನೇ ಒಂದು ಉಜ್ಜೀವನ ಉಂಟಾಗಲಿ. ಒಂದೊಂದು ಸಭೆಯು ಕೂಡ ಬೆಳೆಯಲಿ ಸ್ವಾಮಿ. ಒಂದೊಂದು ಸಭೆಯು ಕೂಡ ಆತ್ಮ ಆದಾಯವನ್ನು ಮಾಡಲಿ ಸ್ವಾಮಿ. ಒಂದೊಂದು ಸಭೆಯಲ್ಲೂ ಕೂಡ ಕರ್ತನೇ ವಿಶ್ವಾಸಿಗಳ ಸಂಖ್ಯೆ ಹೆಚ್ಚಾಗಲಿ. ಕರ್ತನೇ, ಸೇವೆಗಳು ವೃದ್ಧಿ ಆಗಲಿ. ಸೇವೆಯ ವಿಚಾರದಲ್ಲಿ ಕೈ ಇಟ್ಟು ಮಾಡುವ ಎಲ್ಲ ಕಾರ್ಯಗಳು ಯಶಸ್ಸಾಗಲಿ. ಕರ್ತನೇ, ಸಭಾ ಕಟ್ಟಡಗಳು ಇಲ್ಲದಂಥ ಸಭೆಗಳಿಗೆ ಸಭಾ ಕಟ್ಟಡಗಳು ಬರಲಿ. ವಾಹನಗಳು ಇಲ್ಲದಂಥ ಸೇವೆಗಳಿಗೆ ವಾಹನಗಳು ಬರಲಿ ಸ್ವಾಮಿ. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಬರಲಿ ಸ್ವಾಮಿ. ಥ್ಯಾಂಕ್ ಯು ಕರ್ತನೇ. ವಿಶ್ವಾಸಿಗಳು ಆತ್ಮಿಕ ಜೀವಿತದಲ್ಲಿ ಬೆಳೆಯಲಿ ಸ್ವಾಮಿ. ಒಂದೊಂದು ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಸಹ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ನಿನ್ನೊಂದಿಗಿನ ಬಾಂಧವ್ಯದಲ್ಲಿ, ಕ್ಯಾರೆಕ್ಟರ್ನಲ್ಲಿ ಬೆಳೆಯಲಿ ಸ್ವಾಮಿ. ಥ್ಯಾಂಕ್ ಯು. ಒಬ್ಬೊಬ್ಬ ವಿಶ್ವಾಸಿಯು ಸಹ ಆತ್ಮಗಳನ್ನು ಆದಾಯ ಮಾಡುವವರಾಗಿ ಕರ್ತನೇ, ದೇವರ ರಾಜ್ಯದಲ್ಲಿ ಬಳಕೆಯಾಗುವವರಾಗಿ ಪ್ರಜ್ವಲಿಸಲಿ ಸ್ವಾಮಿ. ಥ್ಯಾಂಕ್ ಯು. ನಮ್ಮ ಚಾಮರಾಜನಗರದಾದ್ಯಂತ ಒಂದು ದೊಡ್ಡ ಉಜ್ಜೀವನವನ್ನು ಅನುಗ್ರಹಿಸು. ಥ್ಯಾಂಕ್ ಯು. ಚಾಮರಾಜನಗರ ಜಿಲ್ಲೆಯನ್ನು ಆಶೀರ್ವದಿಸು. ಚಾಮರಾಜನಗರ ಜಿಲ್ಲೆಗೆ ಈ ವರ್ಷ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ. ಈ ವರ್ಷ ಚಾಮರಾಜನಗರ ಜಿಲ್ಲೆ ಸಮೃದ್ಧಿಯನ್ನು ಕಾಣಲಿ, ಅಭಿವೃದ್ಧಿಯನ್ನು ಕಾಣಲಿ ಕರ್ತನೆ. ಇಹಲೋಕ ಸಂಬಂಧವಾಗಿಯೂ, ಆರ್ಥಿಕವಾಗಿಯೂ, ಆತ್ಮಿಕವಾಗಿಯೂ ಥ್ಯಾಂಕ್ ಯು. ದೊಡ್ಡ ಅಭಿವೃದ್ಧಿ ಉಂಟಾಗಲಿ. ಥ್ಯಾಂಕ್ ಯು. ನೀನು ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.